ఏం కావాలమ్మా నీకు కావాల్సిన ನಮಸ್ತೆ ನ್ಯೂಸ್ 23 ವೀಕ್ಷಕರಿಗೆ ತಾವು 2 ದಿನಗಳಿಂದ ನಮ್ಮ ಯೂಟ್ಯೂಬ್ನಲ್ಲಿ ಪ್ರಸಾರವಾಗಿದ್ದ ಕೆರೆಯಲ್ಲಿ ವ್ಯಕ್ತಿ ನಾಪತ್ತೆ ಪ್ರಕರಣಕ್ಕೆ ಇದೀಗ ದುಃಖದಲ್ಲಿ ಅಂತ್ಯವಾಗಿದೆ. ತಿಮರಾವತನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಕುರುಬರಹಳ್ಳಿ ಗ್ರಾಮದ ಮೃತ ವ್ಯಕ್ತಿ ಬಾಬು ಎಂದು ಗುರುತಿಸಲಾಗಿದೆ. ಇವರಿಗೆ ಹೆಂಡತಿ ಮತ್ತು 2 ಮಕ್ಕಳಿದ್ದು ತಾಯ್ಲೂರಿನಲ್ಲಿ ವಾಸವಾಗಿದ್ದರಂತೆ. ಟ್ರ್ಯಾಕ್ಟರ್ಗೆ ನೀರು ಒಡಿಸಲು ಬಂದು ಈಜಲು ಹೋಗಿ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಹಾಗೂ ನಂಗ್ಲಿ ಪೊಲೀಸ್ ಠಾಣಾ PSI ವಿದ್ಯಾ ಮೇಡಮ್ ಅವರು ಮತ್ತು ಅವರ ತಂಡ ಜಂಟಿ ಕಾರ್ಯಾಚರಣೆಯಲ್ಲಿ ಮೃತದೇಹ ಪತ್ತೆಗಾಗಿ ಹರಸಾಹಸವೇ ಪಡಬೇಕಾಯಿತು. ಕೆರೆಯಲ್ಲಿ ನೀರು ಜಾಸ್ತಿ ಇದ್ದ ಕಾರಣ ಆಳವಾಗಿದ್ದು ನಾನಾ ರೀತಿಯ ಶೋಧ ಕಾರ್ಯ ಕೂಡ ನಡೆಸಿದರು. ಅವರು ಮೃತದೇಹ ಹೊರತೆಗೆಯಲು ವಿಫಲರಾದರೂ ಕೂಡ 2 ದಿನಗಳಲ್ಲಿ ಕೊನೆಗೆ ಭಾನುವಾರದ ಮಧ್ಯಾಹ್ನಕ್ಕೆ 2:30 ಸಮಯದಲ್ಲಿ ಮೃತದೇಹ ತಾನಾಗೆ ಕೆರೆ ನೀರಿನಲ್ಲಿ ತೇಲಿ ಬಂತು. ಸ್ಥಳೀಯರ ಸಹಾಯದಿಂದ ಪೊಲೀಸ್ ಸಿಬ್ಬಂದಿಯವರು ಮೃತ ಬಾಬು ಶವವನ್ನು ಎಳೆದುಕೊಂಡು ದಡಕ್ಕೆ ತಂದು ಕುಟುಂಬಸ್ಥರಕ್ಕೆ ಒಪ್ಪಿಸಿದರು. ಇಂತಹ ದುರ್ದೈವ ಸಾವು ಯಾರಿಗೂ ಬರಬಾರದು ಅಂತ ದಯವಿಟ್ಟು ಕೆರೆಯ ಅಕ್ಕಪಕ್ಕದ ಹಳ್ಳಿ ಜನರು ತಮ್ಮ ಆತ್ಮೀಯರನ್ನು ಕೆರೆಗೆ ಈಜಲು ಹೊಡೆಯಲು ಹೋಗಬೇಡಿ, ಹಾಗೆ ಮಕ್ಕಳನ್ನು ಜಾಗ್ರತೆಯಿಂದ ನೋಡಿಕೊಳ್ಳಿ ಅಂತ ನಂಗ್ಲಿ PSI ವಿದ್ಯಾ ಮೇಡಮ್ ಅವರು ಮನವಿ ಮಾಡಿದ್ದಾರೆ. ಸ್ಪೆಷಲ್ ರಿಪೋರ್ಟ್ ಸತೀಶ್, ನ್ಯೂಸ್ 23.